ನೀರಾವರಿ ಇಲಾಖೆಯಲ್ಲಿ ಯಾವುದಿದ್ರೂ ಎಲ್ಲ ಕಡೆ ಸೋರೋದಂತ ಗ್ಯಾರಂಟಿನ. ದುಡ್ಡು ತೊಗೊಳ್ಳಾರ್ದ ಯಾರೋ ಒಬ್ಬ ಅಧಿಕಾರಿ ಇದ್ದಾರೆ ನೀವು ಕೆಲಸ ಮಾಡ್ಕೊಡೋರು ಅಂತೇಳಿ ಈ ಕಣ್ಣಿಗೆ ಇನ್ನೊಂದು 2 ಚಸ್ಮಾ ಹೋಗ್ಬೇಕಾಗ್ಯದ. ಯಾವುದೋ ಟೇಬಲ್ಗೆ ಹೋಗ್ರಿ ನಾವು ನಮ್ದು ಇಷ್ಟ ಐದಪ್ಪ ಕೊಡ್ರಿ. ಸಣ್ಣ ನೀವು ಆಪ್ರೇಷನ್ ಹಾಕಿ ಹೊಂಟ್ಗಳು ಶುರು ಆಯ್ತು. ಇಲ್ಲರಿ ಈಗ ಆನ್ಲೈನ್ ಮಾಡ್ಬೇಕಾಗಿದ್ರಿ ಇದು ಇಷ್ಟು ಬರ್ತದೆ. ಅಲ್ಲಿ ಎಷ್ಟು 10-20 ರೂಪಾಯಿ ಇರ್ತದೆ ಅಷ್ಟೇ. 2, 3, 5 10 ಕೊಡ್ತಾರೆ. 500, 1000 ಎಷ್ಟು ಅನುಭವಗಳು ಕೈ ಅನುಭವಗಳು ಎಲ್ಲ ಇವು. 5 ಹೆಚ್ಚಾಗಿದ್ದಕ್ಕೆ ಕಡಿಮೆ ಆಗಿಲ್ಲ. ಒಬ್ಬ ಆಪ್ರೇಷನ್ ಹಾಕೊಂಡು ಹಿಡ್ಕೊಂಡು ಮುಂದೆ ಕೊನೆ ದಿನಕ್ಕೆ ಕೊಡ್ಕೊಂಡು ಹೋಗ್ಬೇಕಿಲ್ಲ. ಒಳ್ಳೆ ಕಡಿಮೆ ಆಪ್ರೇಷನ್ ಹೊರಗೆ ಬರೋದಿಲ್ಲ ಅಂತೇಳಿ ಭಾಳಷ್ಟು ಕಡೆ ಕೈ ಅನುಭವಗಳಾಗಿದ್ದಾವೆ. ಖರೆ ಅದ. ಇವತ್ತು ಅವ್ರು ಹೇಳಿದ ಮಾತು ಅವ್ರಷ್ಟೇ ಆಗಿ ಇವ್ರಿಗೆ ಗೊತ್ತದ, ಇವ್ರಿಗೆ ಗೊತ್ತಿಲ್ಲ. ರಾಜಕೀಯ ಮಾಡಿದ್ರೆ ಎದ್ದುಕೊಳ್ಳ ಎಚ್ ಡಿ ಕುಮಾರಸ್ವಾಮಿಗೆ ಆಯ್ತು, ಆರ್ ಅಶೋಕ್ ಅವ್ರಿಗೆ ಆಯ್ತು, ಇನ್ನೊಬ್ರು ತೊಗೊಂಡು ಬಿಟ್ಟಿದ್ರಾಗ ಏನಿಲ್ಲ. ಯಾಕೆ ಕಾಂಗ್ರೆಸ್ ಅವ್ರು ಹೇಳ್ಯಾರಿ ಅವ್ರೊಳಗೆ ಐತಿ, ಅವ್ರು ಖರೆ ಐತಿ. ಅಲ್ಲೂ ಪ್ರಾಮಾಣಿಕರಿದ್ದಾರೆ, ನಿಮ್ಮಲ್ಲೂ ಪ್ರಾಮಾಣಿಕರಿದ್ದಾರೆ. ನಿಮ್ಮಲ್ಲಿ ಇಲ್ವಾ? JDSನಲ್ಲೂ ಪ್ರಾಮಾಣಿಕರಿದ್ದಾರೆ, BJPಯಲ್ಲೂ ಪ್ರಾಮಾಣಿಕರಿದ್ದಾರೆ. ಅವ್ರಿಗೆಲ್ಲಿ ಬೆಲೆ ಇಲ್ಲ. ಅದು ಅವ್ರ ಮಾತು ಕೇಳ್ತಾರೆ. ನೀವು ಭಾಳ ಸರಿಯಾಗಿ ಬುದ್ಧಿಗಿಡಿದೆ ಅಂತಾರೆ. ಲಂಚ ತೊಗೊಳ್ಬಿಟ್ರೆ ಯಾರು ಹೇಳಕ್ಕೆ ಹೋದ್ರೆ ಬುದ್ಧಿಗಿಡಿದಾರೆ ರೀ, ದುಡ್ಡು ಮಾಡ್ಕೊಳಕ್ಕೆ ಬರೋದಿಲ್ಲ ಅವಂಗಂತ ಕರೀತಾರೆ. ಮುಂದೆ ಯಾರಿದೆ ಕೊನೆಗಾರ ಅಂತಿತ್ತೇನೋ ಸರಿ ಅದ BR ಪಾಟೀಲರು. ಅದ್ರ ವ್ಯವಸ್ಥೆ ಬದಲಾಗ್ತದೆ ಅಂತ ಏನಲ್ಲ. ಯಾಕಂದ್ರೆ ಇದು ಬಿಟ್ಟು ಬೇರೆನೇ ಬರ್ಬೇಕ್ರೇನಿಲ್ಲ. ಬೇರೆ ಅಂದ್ರೆ ಯಾರು ಇಲ್ಲಿ ಬರಬೇಕಾದವರು ಇವತ್ತು SR ಪಾಟೀಲ್, SR ನಮ್ಮ ಹಿರೇಮಠರಂಥವ್ರು ಕಾಂತಾರ. ಇದೇ ಜಸ್ಟ್ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಮ್ಮ ಜೀವನ ಮಾದೇವ್ ಅಂತವರು, ನಂತರ ನಮ್ಮ ಏನಪ್ಪ ಮೇಧಾ ಪಾಟ್ಕರ್ ಅಂತವರು ಅನೇಕರು ಇದ್ದಾರೆ ಒಳ್ಳೆಯವರು. ಆದ್ರೆ ಅವ್ರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಫೋಟೋ ಹಾಕೋದಿಲ್ಲ ನಾವು. ಹಿಂದೆ ನಾವು ಶಿವರಾಮ ಕಾರಂತರ ನಿಲ್ಲಿಸಿ ಕೆಡವಿ ನಾವು. ಪಾಪ ಏನು ಮಾಡ್ಬೇಕಂತೆ ಆ ರಾಜಕೀಯ ಸಲುವಾಗಿ ನಿಂತರು. ದಿನಕರ್ ದೇಸಾಯಿ ಅವರು ರಾಜಕೀಯ ನಿಂತು ಅವ್ರನ್ನೂ ಸೋಲಿಸಿಬಿಟ್ಟಿವಿ ನಾವು. ಒಳ್ಳೆಯವ್ರು ನಾವು ತೊಗೊಳೋದ್ರ ಒಳಗೆ ಬರ್ರಿ ಅಂತ ಕರೀತಿಲ್ಲ, ಓಡಿಸಿಬಿಡ್ತೀವಿ ಅವ್ರನ್ನ. ಹೀಗಾಗಿ ಪಾಪ ಅವರ ಉಳಿದವ್ರ ದುಡ್ಡು ಹಾಕಿ